ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಮನನೊಂದು ಶುಕ್ರವಾರ ರಾತ್ರಿ ವಿಷವನ್ನು ಸೇವಿಸಿದ್ದ ಕನಕಪುರ ತಾಲೂಕಿನ ಗೌಡನಹಳ್ಳಿ ಗ್ರಾಮದ ಯುವಕನೊಬ್ಬ ಶನಿವಾರ ಮೃತಪಟ್ಟಿದ್ದಾನೆ. ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಗೌಡನಹಳ್ಳಿಯ ಯುವಕ ಅರುಣ್ ಜೆ ಅವರಿಗೆ 28 ವರ್ಷ ವಯಸ್ಸಾಗಿತ್ತು. ಕನಕಪುರದ ಮುತ್ತೂಟ್ ಫಿನ್ಕಾರ್ಪ್ ಕಂಪನಿಯಲ್ಲಿ ತಾಯಿಯ ಹೆಸರಿನಲ್ಲಿ 5 ಲಕ್ಷವನ್ನು ಸಾಲವಾಗಿ ಪಡೆದಿದ್ದರು ಅಂತ ಗೊತ್ತಾಗಿದೆ. ಮಗನ ಸಾವಿಗೆ ಮೈಕ್ರೋ ಫೈನಾನ್ಸ್ ಕಂಪನಿ ಸಿಬ್ಬಂದಿಯ ಕಿರುಕುಳವೇ ಕಾರಣ ಎಂದು ಅರುಣ್ ಅವರ ತಾಯಿ ರತ್ನಮ್ಮ ಅವರು ಕನಕಪುರ ಗ್ರಾಮಾಂತರ ಠಾಣೆಗೆ ದೂರನ್ನು ಕೂಡ ಈ ಸಂದರ್ಭದಲ್ಲಿ ನೀಡಿದ್ದಾರೆ. ಮುತ್ತೂಟ್ ಫಿನ್ಕಾರ್ಪ್ ಫೈನಾನ್ಸ್ ಕಂಪನಿಯ ಮ್ಯಾನೇಜರ್ ಸಾಲ ವಸೂಲಿ ಸಿಬ್ಬಂದಿ ವಿರುದ್ಧ ಕನಕಪುರ ಗ್ರಾಮಾಂತರ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಅರುಣ್ ಅವರು 2-3 ತಿಂಗಳಿನಿಂದ ಸರಿಯಾಗಿ ಸಾಲದ ಕಂತನ್ನು ಮರುಪಾವತಿ ಮಾಡಿರಲಿಲ್ಲ. ಫೈನಾನ್ಸ್ ಸಾಲ ವಸೂಲಿ ಸಿಬ್ಬಂದಿ ಶುಕ್ರವಾರ ಅರುಣ್ ಅವರ ಮನೆಗೆ ಹೋಗಿ ಕಂತಿನ ಹಣ ನೀಡುವಂತೆ ತೀವ್ರ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಸಾಲದ ಕಂತು ಪಾವತಿ ಮಾಡುವವರೆಗೂ ನಾವು ಮನೆ ಬಿಟ್ಟು ಕದಲೋದಿಲ್ಲ, ಹಣ ಪಡೆದೇ ಇಲ್ಲಿಂದ ಹೋಗ್ತೇವೆ ಅಂತ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿ ರಾತ್ರಿ 8 ಗಂಟೆವರೆಗೂ ಕೂಡ ಅರುಣ್ ಅವರ ಮನೆಯಲ್ಲೇ ಉಳಿದುಕೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಬೇಸತ್ತಂತಹ ಅರುಣ್ ಪೋಷಕರು ಗ್ರಾಮದಲ್ಲಿ ನಿನ್ನಿಂದಾಗಿ ನಮ್ಮ ಮರ್ಯಾದೆ ಹೋಯಿತು, ಏಕೆ ಇಂಥ ಕೆಲಸ ಮಾಡಿದೆ ಅಂತ ಮಗನನ್ನು ಅವರು ತರಾಟೆಗೆ ಕೂಡ ತಗೊಂಡಿದ್ರು. ಇದರಿಂದ ಮನನೊಂದಂತಹ ಅರುಣ್ ಅವರು ತೋಟಕ್ಕೆ ಹೋಗಿ ಕಳೆನಾಶಕ ಔಷಧಿಯನ್ನು ಕೊಡ್ತಿದ್ದಾರೆ. ಅದಕ್ಕೂ ಮೊದಲು ಅವರು ತನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಆತ್ಮಹತ್ಯೆಯ ಸುಳಿವನ್ನು ಕೂಡ ನೀಡಿದರು. ಹೀಗಾಗಿ ಅನುಮಾನಗೊಂಡಂಥ ಸ್ನೇಹಿತರು ತೋಟಕ್ಕೆ ಹೋಗಿ ನೋಡ್ತಾರೆ. ಅದಾಗಲೇ ವಿಷ ಕುಡಿದು ಅಸ್ವಸ್ಥನಾಗಿದ್ದಾರೆ ಇವರು. ಕೂಡಲೇ ಅವರನ್ನು ಸ್ನೇಹಿತರು ಕನಕಪುರ ಸಾರ್ವಜನಿಕ ಆಸ್ಪತ್ರೆಗೆ ಕರೆದೊಯ್ತಾರೆ. ಅಲ್ಲಿ ಪ್ರಥಮ ಚಿಕಿತ್ಸೆ ಕೂಡ ನೀಡಲಾಗುತ್ತೆ. ನಂತರ ವೈದ್ಯರ ಶಿಫಾರಸ್ಸಿನಂತೆ ದಯಾನಂದ ಸಾಗರ ಆಸ್ಪತ್ರೆ ಹಾಗೆಯೇ ಬೆಂಗಳೂರಿನ ಕೆಂಪೇಗೌಡ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಶನಿವಾರ ಮಧ್ಯಾಹ್ನ ಅರುಣ್ ಅವರು ಮೃತಪಟ್ಟಿದ್ದಾಗಿ ವೈದ್ಯರು ತಿಳಿಸಿದ್ದಾರೆ. ಮರಣೋತ್ತರ ಪರೀಕ್ಷೆ ನಡೆಸಿ ಶವವನ್ನು ಕುಟುಂಬದವರಿಗೆ ಹಸ್ತಾಂತರ ಮಾಡಲಾಗಿದೆ. ಗೌಡನಹಳ್ಳಿಯಲ್ಲಿ ಭಾನುವಾರ ಅಂತ್ಯ ಸಂಸ್ಕಾರ ನೆರವೇರಿದೆ. ರಾಜ್ಯದಲ್ಲಿ ಮತ್ತೆ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಸಾವು ಸಂಭವಿಸ್ತಾ ಇದೆ. ಏನೇ ಸುಗ್ರೀವಾಜ್ಞೆ ಜಾರಿಗೊಳಿಸಿ ಮೈಕ್ರೋ ಫೈನಾನ್ಸ್ ನಿಯಂತ್ರಣಕ್ಕೆ ಅವರ ದೌರ್ಜನ್ಯದನ್ನು ನಿಯಂತ್ರಣ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಇತ್ತೀಚೆಗಷ್ಟೇ ಕಾನೂನನ್ನು ಕೂಡ ಜಾರಿಗೊಳಿಸಿತ್ತು. ಆದರೂ ಕೂಡ ಮೈಕ್ರೋ ಫೈನಾನ್ಸ್ ಕಿರುಕುಳ ಕಡಿಮೆ ಆಗ್ತಾ ಇಲ್ಲ. ಈ ಸಂಬಂಧ ಕನಕಪುರದ ಗೌಡನಹಳ್ಳಿಯಲ್ಲಿ ಅರುಣ್ ಅನ್ನುವಂಥವರು ಈ ಮೈಕ್ರೋ ಫೈನಾನ್ಸ್ನ ಕಿರುಕುಳದಿಂದ ಮನನೊಂದು ರಾತ್ರಿ ವಿಷವನ್ನು ಸೇವಿಸಿದರು. ಅವರು ನಿಧನ ಆಗಿರುವಂಥದ್ದು. ಸರ್ಕಾರ ಇನ್ನಾದರೂ ಕೂಡ ಎಚ್ಚೆತ್ತು, ಪೊಲೀಸ್ ಇಲಾಖೆ, ಜಿಲ್ಲಾಧಿಕಾರಿಗಳು ಇನ್ನಾದರೂ ಎಚ್ಚೆತ್ತು ಇಂತಹ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಆಗುವಂತಹ ಸಾವುಗಳನ್ನು ತಡೆಗಟ್ಟಲಿಕ್ಕೆ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೀವಿನ್ನೂ ನಮ್ಮ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.